Penguin, penguin, penguin. That one penguin inspired millions of people. What happened to you, buddy? Why did you left in the middle? Why did you walk away? ಏನಾಯ್ತು ನಿಮಗೆ? Welcome back to my channel. This is TSKK Vlogs. ಅಲ್ಲ ಗುರು, 15 ವರ್ಷ ಆದ್ಮೇಲೆ ಈ ಒಂದು ವಿಷಯ, ಆ ಒಂದು ವಿಡಿಯೋ ಇವಾಗ ಜನರ ಹತ್ರ ತಲುಪಿದೆ. ಆ ವಿಡಿಯೋ ಇದಾಗಬೇಕು ಅಂತ ಇತ್ತು, ಅದಾಗಿದೆ. ಬಟ್ ಆ ಪೆಂಗ್ವಿನ್ ಏನಕ್ಕೆ ಹೋಯ್ತು ಎಲ್ಲರನ್ನು ಬಿಟ್ಟು ಅನ್ನೋದು ಇದುವರೆಗೂ ಯಾರಿಗೂ ಗೊತ್ತಿಲ್ಲ, ಯಾರು ಕಂಡುಹಿಡಿಯೋಕ್ಕೂ ಆಗಿಲ್ಲ, ಅದಾಗೋದು ಇಲ್ಲ. ಇಟ್ಸ್ ಸ್ಟ್ರೇಂಜ್. In 2007, 15 years from now, while filming the documentary Encounters at the End of the World by Werner Herzog, ಆ ಒಂದು ಸನ್ನಿವೇಶನ ಕ್ಯಾಪ್ಚರ್ ಮಾಡ್ತಾರೆ ಆ ಡಾಕ್ಯುಮೆಂಟ್ರಿ ಮಾಡುವಾಗ. They also felt it is very strange. Why this one penguin left everyone and he walked out by himself? It hurts. It feels like, why? Obviously it feels different. You know, that one cute penguin walking alone away from everyone. It feels a little different. But ಇಡೀ ದೇಶನೇ ಸ್ಟೋರೀಸ್ ಅಂತೆ, ಪೋಸ್ಟ್ ಅಂತೆ, and long videos on YouTube. He became famous and he motivated many people. And wallpaper, oh my god, he created a history. It was about to happen, it happened today. Yes, it takes time, but it took 15 years. 15 years, brother, 15 years. It's not easy, oh my god. But his soul is so peaceful today. You aren't, buddy. You aren't cute penguin. You aren't. I love you so much. You know, ಇದುವರೆಗೂ ಯಾವ ಸೈಕಾಲಜಿಸ್ಟ್ಗೂ ಕಂಡುಹಿಡಿಯೋಕ್ಕಾಗಿಲ್ಲ why he walked away alone. Where was he going? What was he searching for? Why did he leave everyone who belonged to him? No one. While walking away, he even looked back for a second. ಅದು ಗೊತ್ತಿತ್ತು ಅನಿಸುತ್ತೆ, ನಾನು ಮತ್ತೆ ವಾಪಸ್ ಬರಲ್ಲ, ನಾನು ಸತ್ತು ಹೋಗ್ಬೋದು, ಹೆಂಗೆ ಆಗಿರಬೇಡ ಮೇಟ್ಸ್ನೆಲ್ಲ ಬಿಟ್ಟು ಹೋಗುವಾಗ. It truly hurts actually. It's a cute penguin. And even Dr. David Ainley, a senior ecologist, said, Dr. Ainley explained that even if he caught him and brought him back to the colony, he would immediately head right back for the mountains. But why? was he happy? Was he sad? Or was he suffering from something else? ಇಲ್ಲಾಂದ್ರೆ ಏನೋ ಅಂದ್ಕೊಂಡಿದ್ದ, ಒಂದಿನ ನಾನು ಮೌಂಟೇನ್ ರೀಚ್ ಆಗಬೇಕು, ಅದೇ ನನ್ನ ಕನಸಾಗಿತ್ತು ಅಂತ. ಇದ್ರೂ ಇರ್ಬೋದು, ಹೇಳೋದು ಅದು ಕನಸು ಕೂಡ, ಅದು ಕೂಡ ಆಗಿರ್ಬೋದು. ನಾನು ಮೌಂಟೇನ್ ರೀಚ್ ಆಗಬೇಕು, ನೋಡಬೇಕು ಮೇಲಿಂದ ಅಂತ ಇದ್ರೂ ಇರ್ಬೋದು. He just started walking towards the mountain, nearly 70 kilometers away. It's not easy. Alone he was. ಆ ವಿಡಿಯೋ ನೋಡಿದರೆ ಒಂಥರ ಕ್ಯೂಟ್ ಅನಿಸುತ್ತೆ, ಅದು ಬೇಜಾರು ಕೂಡ ಆಗುತ್ತೆ. And that mystery is what that made the whole world emotional. ಇನ್ನೊಂದು, ಆ ವಿಡಿಯೋ ನೋಡುವಾಗ ಬೇಜಾರಾಗುವಂಥ ವಿಷಯ ಏನಪ್ಪ ಅಂದರೆ, his mate came after him to call him. But his focus was something else. I just want to go. Nothing could stop him, not even God. ಬಟ್ ಆಲ್ಸೋ ಅಲ್ಲಿರೋ ಜನರು ಕೂಡ ಯಾರನ್ನೂ ಕೂಡ ಅದನ್ನ ಸ್ಟಾಪ್ ಮಾಡಿಲ್ಲ. ಬಟ್ ಆದರೆ ಆ ಮೂಮೆಂಟಲ್ಲಿ ಬೇಜಾರು ಆಗಿದ್ರು ಕೂಡ ನಾನು ಎಲ್ಲರನ್ನೂ ಬಿಟ್ಟು ಹೋಗ್ತಿದ್ದೀನಿ ಅಂತ. ಬಟ್ ಈಸ್ ಹ್ಯಾಪಿನೆಸ್ ಮ್ಯಾಟರ್ಡ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್. ಆ ವಿಡಿಯೋ ನೋಡಿದ ತಕ್ಷಣ ಇಡೀ ದೇಶನೇ ಮೋಟಿವೇಟ್ ಆಗಿದೆ. ಬಟ್ ಅದೇ ನನಗೆ ಮೋಟಿವೇಟ್ ಆಗಿರೋದು, ಎಲ್ಲರೂ ಕೂಡ ಮೋಟಿವೇಟ್ ಆಗಿದೆ ಅಂತ ಅನ್ಕೋತೀನಿ ಆ ವಿಷಯದಲ್ಲಿ. ಸಮ್ಟೈಮ್ಸ್ ಯು ಹ್ಯಾವ್ ಟು ಲಿಸನ್ ಟು ಯುವರ್ ಹಾರ್ಟ್, ನಾಟ್ ದ ಪೀಪಲ್ ಹೂ ಸಿಟ್ಟಿಂಗ್ ಬಿಸೈಡ್ ಯು. If you truly believe that you're doing is right, what you're doing is right, you don't need to explain everything to anyone, everyone. ಬಟ್ ಅದನ್ನು ನಾವು ಏನೇ ಮಾಡಲಿ, ಏನೇ ಮಾಡೋಕ್ಕೆ ಹೋಗಲಿ, ಅದು ಬೇರೆಯವ್ರಿಗೆ ಹರ್ಟ್ ಆಗಬಾರ್ದು, ನಾವು ಕೆಟ್ಟದಾಗೋಕ್ಕೆ ಹೋಗಬಾರ್ದು, ಮತ್ತು ಮೇಜರಾಗಿ ಪೇರೆಂಟ್ಸ್ಗೆ ಹರ್ಟ್ ಆಗಬಾರ್ದು ಅಷ್ಟೇ. ಅದು ಬಿಟ್ಟರೆ ನೀವು ಏನಾದರೂ ಮಾಡಿ ಜೀವನದಲ್ಲಿ ಈ 3 ಥಿಂಗ್ಸ್ ಆಗಬಾರ್ದು ಅಷ್ಟೇ. ಕೆಟ್ಟದ್ದು ಮಾಡಬಾರ್ದು, ಬೇರೆಯವ್ರಿಗೆ ಹರ್ಟ್ ಆಗಬಾರ್ದು, ಮತ್ತು ಪೇರೆಂಟ್ಸ್ಗೆ ಬೇಜಾರಾಗ್ತದೆ ನೀವೇನು ಮಾಡ್ತಿದ್ದೀವಿ ಅಂತ. ಬಟ್ ಅದು ಪೇರೆಂಟ್ಸ್ ಹೇಳ್ಬಿಡಿ ಏನು ಮಾಡ್ತಿದ್ದೀವಿ ಅಂತ, ಬಟ್ ಅದು ಮಾಡಿ ಒಳ್ಳೆಯದಷ್ಟೇ. ಇನ್ನೊಂದು ಹೇಳಬೇಕು ಅಂತ ಅಂದರೆ, ಅದಕ್ಕೆ ಕೆಲವೊಂದು ನಾವು ಮಾಡೋದ್ರಿಂದ ಬೇರೆಯವ್ರಿಗೆ ಹರ್ಟ್ ಆಗ್ಬೋದು ಈಗ,
ಬಟ್ ಅದ್ರ ನಮಗೆ ಗೊತ್ತಿರಬೇಕು ನಾವು ಮಾಡ್ತಿದ್ವಿ ಕರೆಕ್ಟು ಅಂತ, ಅದು ಕರೆಕ್ಟ್ ಆಗಿರ್ಬೇಕು. ಅಲ್ಲಿವರೆಗೂ ಅದು ಕರೆಕ್ಟಾಗಿದೆ ಅಂತ ಅವ್ರಿಗೆ ಕಾಣಿಸ್ಬೇಕು ಅಂದರೆ ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಬೇಕಷ್ಟೆ. ಅವರು ವೆಯ್ಟ್ ಮಾಡಬೇಕು, ನಾವು ಕೂಡ ವೆಯ್ಟ್ ಮಾಡಬೇಕು. ಅದೇ ನಾವು ತೋರಿಸ್ಬೇಕು ಲಾಸ್ಟಿಗೆ ಏನು ಅಂತ ಅಷ್ಟೆ. ಹಿ ಡೈಡ್ ಹ್ಯಾಪಿ ಬಿಕಾಸ್ ಹಿ ಚೂಸ್ ಹಿಸ್ ಓನ್ ಪಾತ್, walked alone and followed his heart without regret. And today the whole world remembers this cute penguin. But he inspired the entire world. And people are putting stories, YouTube videos, posts and wallpaper. It's not simple. After 15 years and also the credit goes to Werner Herzog and Dr. David Henry. But you know, he died. But his soul reached the destination. Thank you. Thank you for watching and love you guys. Take care. Bye. This is TSKK Vlogs.